Hi everyone, welcome back to my YouTube channel. ಸೊ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ? ತುಂಬ ದಿನ ಆದಮೇಲೆ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಮಾಡ್ತಿದ್ದೀನಿ ಅಂತ ಗೊತ್ತಾ? ನಮ್ಮ ಮನೆಯಲ್ಲಿ ನಮ್ಮಮ್ಮ ಇಲ್ಲ, ಸೊ ಏನಾದರೂ ಅಡುಗೆ ಮಾಡಬೇಕು. ನಾನೇ ಅಡುಗೆ ಮಾಡೋಣ ಅಂತ ಇಲ್ಲೆಲ್ಲ ಅಂಟ್ಕೊಂಡಿದ್ದೀನಿ. ತೋರಿಸ್ತೀನಿ ತಡೀರಿ. ನೋಡಿ, ಫುಲ್ ಅಂಟ್ಕೊಂಡಿದ್ದೀನಿ. ಐ ಆಮ್ ರೆಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಈರುಳ್ಳಿ ಕಟ್ ಮಾಡ್ಕೊಬೇಕು. ಫಸ್ಟ್ ಎಲ್ಲ ಅದಕ್ಕೂ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಇವತ್ತು ಏನೇನು ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಬಿರಿಯಾನಿ, ಅದ್ರ ಜೊತೆಗೆ ಚಿಕನ್ ಫ್ರೈ, ಅದ್ರ ಜೊತೆಗೆ ಫಿಶ್ ಫ್ರೈ, ಇಷ್ಟು ಮಾಡ್ತಾಯಿದ್ದೀನಿ. ಸೊ ಗೈಸ್, ಸ್ಟಾರ್ಟ್ ಮಾಡೋಣ. ಫಸ್ಟು ಕುಕ್ಕರ್ ಇಡ್ತಾ ಇದ್ದೀನಿ. ಈ ಕುಕ್ಕರ್ ತೊಗೊಂಡಿದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ಒಣಮೆಣಸಿನ್ಕಾಯಿ, ಅದಾದಮೇಲೆ ಚಕ್ಕೆ, ಆಮೇಲೆ ಲವಂಗ, ಏಲಕ್ಕಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸೋಂಪುಕಾಳು, ಇಷ್ಟು ಇದಕ್ಕೆ ಹಾಕಿ ಆದಮೇಲೆ ಅದಾದಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಮತ್ತು ಕಾಯಿ ಪುಡಿ. ಇದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೋಡ್ಬೋದು. ಇವಾಗ ಇದನ್ನು ರುಬ್ಕೋಬೇಕು. ರುಬ್ಕೊಳ್ಳೋಣ. ಸೊ ಇದು ರೆಡಿಯಾಗಿದೆ. ಈಗ ಇದನ್ನು ರುಬ್ಕೊಂಡ್ಬಿಡೋಣ. ಹಾಕ್ತೀನಿ. ಎಣ್ಣೆ ಕಾಯ್ದಿದೆ. ಇದಕ್ಕೆ ಬಂದುಬಿಟ್ಟು ಪಲಾವ್ ಎಲೆ ಹಾಕ್ತಾಯಿದ್ದೀನಿ, ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ನೀವು ಸ್ಟಾರ್ ಇದ್ದರೆ ಸ್ಟಾರ್ ಕೂಡ ಹಾಕ್ಬೋದು. ನನ್ನ ಹತ್ರ ಸ್ಟಾರ್ ಇಲ್ಲ, ಸೊ ಸ್ಟಾರ್ ಹಾಕ್ತಿಲ್ಲ. ಸೊ ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನು ತುಂಬ ದಿನ ಆಗಿತ್ತು ವೀಡಿಯೋ ಮಗ ನಿಲ್ಲಿಸ್ಬಿಟ್ಟಿದೆ. ಅದಕ್ಕೆ ಅಂದರೆ ನಿಜವಾಗ್ಲೂ ಇಲ್ಲ, ವೀಡಿಯೋ ಓಡಿಲ್ಲ ಅಂತ. ಅಷ್ಟೇನು ಓಡಿರಲಿಲ್ಲ, ಸೊ ಕಡಿಮೆ ಓಡಿತ್ತು. ಆ್ಯಂಡ್ ಮೊನ್ನೆ ರೀಸೆಂಟಾಗಿ ಅದು ರೀಲ್ ಹಾಕಿದ ಟೈಮಲ್ಲಿ ಓಡ್ತು. ನೆಕ್ಸ್ಟು ಟೊಮೆಟೊ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ಗೈಸ್, ನಾನು ಚಿಕನ್ನ ಫಸ್ಟೇ ಮ್ಯಾರಿನೇಟ್ ಮಾಡಿದ್ದೆ. ಸೊ ಇದು ಬಂದುಬಿಟ್ಟು ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಬಿಟ್ಟು ಇದನ್ನು ಮ್ಯಾರಿನೇಟ್ ಮಾಡಿದ್ದೆ. ಸೊ ಗೈಸ್, ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ. ರುಬ್ಕೊಂಡಿರೋ ಮಸಾಲೆನ ಇವಾಗ ಸ್ವಲ್ಪ ಇದಕ್ಕೆ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನಾನು ಅಕ್ಕಿನ ಮೊದಲೇ ನೆನೆ ಹಾಕಿದ್ದೆ.
ನೆನೆಸಿದ್ದೆ, ಅದನ್ನು ಇದಕ್ಕೆ ಹಾಕೋಣ. ಹಾಕಾಯ್ತು. ಇವಾಗ ಸೊ ಇದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡೋಣ, ಇವಾಗ ನಾವು ಬಟರ್ ಚಿಕನ್ ಮಾಡೋಣ. ಅದಕ್ಕೆ ನಾನು ಚಿಕನ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಬಂದುಬಿಟ್ಟು ನಾವು ಆನಿಯನ್ನ ಫ್ರೈ ಮಾಡಾಕ್ಕೊಬೇಕು. ಸೊ ಇದು ಆನಿಯನ್ನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ, ಮ್ಯಾರಿನೇಟ್ ಮಾಡಿ. ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ, ಇದಾದಮೇಲೆ ಸ್ವಲ್ಪ ಬಟರ್, ಬೆಳ್ಳುಳ್ಳಿ ಪೇಸ್ಟ್, ಇದನ್ನು ಮ್ಯಾರಿನೇಟ್ ಮಾಡೋಣ. ದೆನ್ ಇದಕ್ಕೆ ಅರಿಶಿನದ ಪುಡಿ, ಖಾರದ ಪುಡಿ, ಉಪ್ಪು ಇದನ್ನೆಲ್ಲ ಹಾಕಬೇಕು. ಸೊ ಇದನ್ನೆಲ್ಲ ಹಾಕ್ಕೊಂಡು ಬರ್ತೀನಿ. ಸೊ ಗೈಸ್, ಇವಾಗ ರುಬ್ಬೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಜೀರಿಗೆ ಇದನ್ನು ರುಬ್ಬಬೇಕು. ಸೊ ಗೈಸ್, ಬಟರ್ ಚಿಕನ್ಗೆ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ನಾನು ಬಟರ್ ಯೂಸ್ ಮಾಡ್ತೀನಿ. ಸೊ ಎಷ್ಟು ಬಟರ್ ಹಾಕೋದು, ಇಷ್ಟು ಹಾಕೋಣ. ಗೈಸ್, ನಿಮ್ಗೆ ಯಾರ್ಯಾರು ನಾನು ವೀಡಿಯೋ ಮಾಡಬೇಕಾದ್ರೆ ಓವರ್ ಆ್ಯಕ್ಟಿಂಗ್ ಮಾಡ್ತೀನಿ ಅಂದರೆ ದಯವಿಟ್ಟು ಸಾರಿ. ಅದೇನೋ ಗೊತ್ತಿಲ್ಲ, ನನಗೆ ಮಾತಾಡ್ಬೇಕಾದ್ರೆ ಹಂಗೆ ಬಂದುಬಿಡತ್ತೆ. ಸೊ ಸಾರಿ ಆ ಥರ ಹಾಕಿದ್ರೆ. ಸೊ ಬಟರೆಲ್ಲ ಕರ್ಗದ ಮೇಲೆ ಮ್ಯಾರಿನೇಟೆಡ್ ಚಿಕನು. ಸೊ ಇದಕ್ಕೆ ನಾನು ಮೊಸರು ಹಾಕಿದ್ದೀನಿ. ಆವಾಗಲೇ ಹೇಳೋದು ಅರ್ಥ ಹೋಯ್ತು. ಇದಕ್ಕೆ ನಾನು ಮೊಸರು ಹಾಕಿದ್ದೀನಿ. ಗೈಸ್ ನೋಡಿ, ನೀರು ಬಿಟ್ಕೊಂಡಿದೆ. ಸೊ ಇವಾಗ ಸ್ವಲ್ಪ ನೀರು ಹಾಕೋಣ. ಸೊ ಇದು ರುಬ್ಕೊಂಡಿರೋದು ಪೌಡರ್, ಪೇಸ್ಟ್ ಏನಾರು ಹೇಳ್ಬೋದು. ಚೂರು ಖಾರದ ಪುಡಿ ಬೇಕು, ಅದಕ್ಕೆ ಖಾರದ ಪುಡಿ. ಸೊ ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬಟರ್ ಚಿಕನ್ ರೆಡಿ ಆಯಿತು. ಸೊ ಗೈಸ್, ಲಾಸ್ಟ್ ಬಂದುಬಿಟ್ಟು ಫಿಶ್ ಫ್ರೈ. ಸೊ ಈ ಫಿಶ್ಶಿಗೆ ಮ್ಯಾರಿನೇಟ್ ಮಾಡೋಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಅರಿಶಿನ, ಖಾರದ ಪುಡಿ, ಉಪ್ಪು, ಧನಿಯಾ ಪುಡಿ ಇಷ್ಟು ಹಾಕಿದ್ದೀನಿ. ಆ್ಯಂಡ್ ಮಿಕ್ಸಿ ಜಾರಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಅದ್ರ ಜೊತೆಗೆ ಜೀರಿಗೆ ಇದೆಲ್ಲನೂ ಹಾಕಿ ರುಬ್ಬಬೇಕು. ಅದನ್ನು ಇದಕ್ಕೆ ಇದು ಪೇಸ್ಟ್ ಈ ಥರ ಬಂದಿದೆ. ಇದನ್ನು ಫ್ರೈ ಮಾಡ್ಕೊಂಡು ತಿನ್ನೋದು. ಸೊ ಬಿರಿಯಾನಿ ತೋರಿಸ್ತೀನಿ ರೀ ಒಂದ್ಸಲ. ಸೊ ಇದು ನಾನು ಮಾಡಿರೋ ಬಿರಿಯಾನಿ. ನಾನು ಮಾಡಿರೋದು ಬಟರ್ ಚಿಕನ್, ಫಿಶ್ಶು ಬೇಯಿಸ್ಬೇಕು. ನೋಡಿದ್ರಲ್ಲ, ನನ್ನ ವೀಡಿಯೋ ನಿಮ್ಗೆ ಇದು ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅದೇ ಪ್ರೋತ್ಸಾಹ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೀಡಿಯೋನ ನೋಡಿ ಮರಿಬೇಡಿ ಯಾರೂ. ಥ್ಯಾಂಕ್ ಯು.